ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನನ್ನ ಶಿಕ್ಷಕ ಸ್ನೇಹಿತ ಮಿತ್ರರೇ, ತಾವೆಲ್ಲರೂ ಕೂಡ HSTR ನೇಮಕಾತಿ 2023ಕ್ಕಾಗಿ ತಯಾರಿಯನ್ನು ಮಾಡ್ತಾ ಇದ್ದೀರಿ. ಸೊ ಇವತ್ತು ಹಿಂದಿ ಭಾಷೆಯಲ್ಲಿ ನಾವು ಲೈವ್ ಕ್ಲಾಸನ್ನು ಮಾಡಬೇಕಾಗಿತ್ತು. ಸೊ ಸಾಫ್ಟ್ವೇರ್ ಟೆಕ್ನಿಕಲಿ ಆಗಿ ಪ್ರಾಬ್ಲಮ್ ಆಗಿರೋದ್ರಿಂದ ರೆಕಾರ್ಡನ್ನು ಮಾಡಿ ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಚಾನಲ್ನಿಂದ ನಿಮಗೆ HSTRಗೆ ಉಪಯುಕ್ತವಾಗ್ತಕ್ಕಂಥ ಎಲ್ಲ ಒಂದು ಹಿಂದಿ ಸಾಹಿತ್ಯವನ್ನು, ಹಿಂದಿ ವ್ಯಾಕರಣವನ್ನು ನಾವು ನಿಮಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಾನು ಪರಶುರಾಮ್ ನೆಟ್ ಸೆಟ್ ಕ್ಲಿಯರ್ ಆಗದ 2018ರಿಂದ ಈಚೆಗೆ ನಾನು ಸಾಹಿತ್ಯ ಮತ್ತು ವ್ಯಾಕರಣವನ್ನು ಓದ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಸೊ ನಾನು ಇವಾಗ PhD ಸ್ಕಾಲರ್ ಸೇರ್ತಾ ಇದ್ದೀನಿ. ಚೆನ್ನಾಗಿ ನನಗೆ ಮಾಸ್ಟ್ರಿ ಇದೆ. ಸೊ ಹೋಪ್ ನಿಮ್ಮನ್ನು ಚೆನ್ನಾಗಿ ತಯಾರಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ನನ್ನ ಗೆಳೆಯರ ಬಳಗದವರಿದ್ದಾರೆ. ಸೊ ಅವರನ್ನು ತಯಾರಿ ಮಾಡೋದ್ರ ಜೊತೆಗೆ ನಾನು ಇಲ್ಲಿರ್ತಕ್ಕಂಥ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ತಯಾರಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಸಿಕ್ಕದ. ನನಗೆ ಯಾವಾಗ ಅವಕಾಶ ಸಿಗ್ತದೆ ಅಲ್ಲಿವರೆಗೂ ನಾನು ಚಿಕ್ಕ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಗ್ರೂಪಲ್ಲಿ ಕೂಡ ಎಲ್ಲ ಪೋಸ್ಟನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಏನೇ ಚಿಂತಿಸಬೇಡಿ. ಸೊ ತಮಗೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ 20 ಕ್ವಶನ್ಸ್ಗಳಿದ್ದಾವೆ. ಉತ್ತರ ಗೊತ್ತಿದ್ದರೆ ಕಮೆಂಟಲ್ಲಿ ಕೊಡಿ. ಸೊ ಎಷ್ಟು ಉತ್ತರಗಳನ್ನು ಕೊಟ್ಟಿದ್ದೀರ ಅನ್ನೋದನ್ನು ತಾವು ಹೇಳ್ಬೋದು. ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಯಾವ ಥರನಾಗಿ ನಿಮಗೆ ಕ್ಲಾಸಸ್ಗಳನ್ನು ಎಂಗೇಜ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಕ್ವಾಲಿಫಿಕೇಷನ್ ಬಗ್ಗೆ ಭಾಳಷ್ಟು ಫ್ರೆಂಡ್ಸ್ಗಳಲ್ಲಿ ಒಂದು ಗೊಂದಲ ಇತ್ತು. ಸೊ ನೋಡಿ 2016ರ C&Rರಲ್ಲಿ BA ಆಪ್ಷನಲ್ ಹಿಂದಿ ಪ್ಲಸ್ B.Ed ಆಗದ, ಅಥವಾ PG ಜೊತೆಗೆ B.Ed ಅದ, ಅಲ್ಲಿ ಕಂಪಲ್ಸರಿ ಟೀಚಿಂಗ್ ಮೆಥಡ್ ಓದಿರಲೇಬೇಕು. ಇಲ್ಲಿ ತತ್ಸಮಾನ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ 2016ರ C&R ನೇಮಕಾತಿಯಲ್ಲಿ. ಸೊ ಇದು ಕ್ಲಿಯರ್ ಆಯ್ತು ಅಂದ್ಕೊಂಡಿನಿ. BAಯಲ್ಲಿ ಆಪ್ಷನಲ್ ಹಿಂದಿ ಇರಬೇಕು, ಇಲ್ಲ MA ಹಿಂದಿ ಇರಬೇಕು. B.Ed ಅಲ್ಲಿ ಕಂಪಲ್ಸರಿ ಟೀಚಿಂಗ್ ಮೆಥಡ್ ಇರಬೇಕು. BA ಮತ್ತು MAಗಳು UGC ಇಂದ ಮಾನ್ಯತೆ ಪಡೆದಿರಬೇಕು. B.Ed ಕಂಪಲ್ಸರಿ NCET ಇಂದ ಮಾನ್ಯತೆ ಪಡೆದಿರಲೇಬೇಕು. ಕ್ಲಿಯರ್ ಆಯಿತು. ನೆಕ್ಸ್ಟ್ ಇನ್ನು ಸಿಲೆಬಸ್ ನೋಡ್ಕೋದಾದ್ರೆ ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಓದಬೇಕಾದ. ಆಲ್ರೆಡಿ ನೀವು PG ಮತ್ತು UG ಮುಗಿಸಿರೋದ್ರಿಂದ ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಆ ಟೆಕ್ಸ್ಟ್ ಬುಕ್ ಓದಿದ್ರೆ ಒಂದು 30 to 40% ಏನಾಗ್ತದೆ ಅಂದರೆ ಅಪ್ಡೇಟ್ ಆಗ್ತದೆ. ವಿಶೇಷವಾಗಿ HSTRಗೆ ನೀವುಗಳು ವ್ಯಾಕರಣ ಓದ್ಕೋಬೇಕಾಗ್ತದೆ, ಹಿಂದಿ ಭಾಷಾ ಸಾಹಿತ್ಯದ ಇತಿಹಾಸವನ್ನು ಓದ್ಕೋಬೇಕಾಗ್ತದೆ, ಕಾವ್ಯಶಾಸ್ತ್ರ ಓದ್ಕೋಬೇಕಾಗ್ತದೆ, ಬೋಧನಾ ಪದ್ಧತಿಗಳನ್ನು ಸಹಿತ ನೋಡ್ಕೋಬೇಕಾಗ್ತದೆ. 4 ಏರಿಯಾಗಳಿಂದ 100 ಮಾರ್ಕ್ಸ್ ಕ್ವಶನ್ ಪೇಪರ್ಗಳು ಇದ್ದಾವೆ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ, ವಿಡಿಯೋ ಪ್ರೊವೈಡ್ ಮಾಡ್ತೀವಿ. ಅಲ್ಲಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥ ಮಾಕ್ ಟೆಸ್ಟ್, ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಸಹಿತ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನನ್ನ ಬಿಡುವು ಇದ್ದಾಗ. ಸೊ ಪ್ರಯತ್ನ ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತೀನಿ. ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ತೀನಿ. ಬಟ್ ಡಿಪೆಂಡ್ ಅಪಾನ್ ಯುವರ್ ದ ಸಪೋರ್ಟ್. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಅವುಗಳನ್ನು ಕಂಟಿನ್ಯೂಯೇಷನ್ಸ್ಗಳನ್ನು ಕೊಡ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾ ಮ್ಯಾಕ್ಸಿಮಮ್ ವಿಡಿಯೋಗಳನ್ನೇ ನಾವುಗಳನ್ನು ನಿಮಗೆ ಪ್ರೊವೈಡ್ ಮಾಡೋದು. ಸೊ ನೀವು ಎಲ್ಲ ಅದನ್ನೇ ಮಾಡಬೇಕು. ಅಲ್ಲಲ್ಲಿ ನನಗೆ ಫ್ರೀ ಇದ್ದಾಗ ನಾನು ನೋಟ್ಸ್ಗಳನ್ನು ಮತ್ತು ನಿಮಗೆ ಮಾಕ್ ಟೆಸ್ಟು, ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಮಾಡ್ತಾನೆ ಹೋಗ್ತೀನಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಫಸ್ಟ್ ಕ್ವಾಲಿಫಿಕೇಷನ್ ಬಗ್ಗೆ ಕ್ಲಿಯರ್ ಆಯಿತು, ಸಿಲೆಬಸ್ ಬಗ್ಗೆ ಕ್ಲಿಯರ್ ಆಯಿತು, ನಮ್ಮ ಚಾನಲ್ ಬಗ್ಗೆನೂ ಕ್ಲಿಯರ್ ಆಯಿತು, ನನ್ನ ಬಗ್ಗೆನೂ ಕ್ಲಿಯರ್ ಆಯಿತು. ಇವಾಗ ಸೊ ಟೈಮನ್ನು ಮಿಸ್ ಮಾಡ್ದೇನೆ ಒಂದು 25 ಕ್ವಶನ್ಸ್ಗಳಿದ್ದಾವೆ. ಆನ್ಸರ್ಸ್ ಗೊತ್ತಿದ್ರೆ ಕಮೆಂಟನ್ನು ಮಾಡಿ, ಅಥವಾ ಎಷ್ಟು ಆನ್ಸರ್ಗಳಿಗೆ ಉತ್ತರವನ್ನು ಕೊಡ್ತೀರ ಅನ್ನೋದನ್ನು ನೋಡ್ಕೊಡ್ರಿ. ಇದ್ರ ಮೇಲೆ ನಾನು ಏನು ಮಾಡ್ತೀನಿ, ನೆಕ್ಸ್ಟನ್ನು ಲೈವಲ್ಲಿ ಅದನ್ನು ಅನಲೈಸ್ ಮಾಡಬೇಕಂತಿತ್ತು. ಬಟ್ ನೋ ಪ್ರಾಬ್ಲಮ್. ಇವತ್ತು ಇಷ್ಟು 25 ಆದ ತಕ್ಷಣ ನಾನು ನಾಳೆ ಯಾವ ಕ್ಲಾಸ್ ತೊಗೊಳ್ತೀನಿ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಅದರ ಮೇಲೆ ತಾವು ತಯಾರಿಗಳನ್ನು ಮಾಡ್ಕೋಬೇಕಾಗ್ತದೆ. ಸೊ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇತ್ತು, ಪ್ರಥಮ ಪ್ರಾಕೃತ ಕಿಸ್ ಭಾಷಾಕೋ ಕಹಾ ಜಾತಾ ಹೈ ಅಂತ ಇದೆ. ಇಲ್ಲಿ ಪ್ರಥಮ ಪ್ರಾಕೃತ, ದ್ವಿತೀಯ ಪ್ರಾಕೃತ, ತೃತೀಯ ಪ್ರಾಕೃತ ಅಂತ ಬರ್ತವೆ. ಪಾಲಿ ಪ್ರಾಕೃತ ಮತ್ತು ಅಪಭ್ರಂಶ ಅಂತ ಕರಿತೀವಿ. ಅದರಲ್ಲಿ ಈ ಪಾಲಿ ಭಾಷೆಗೆ ಏನಂತ ಕರೀತಾರೆ, ಪ್ರಥಮ ಪ್ರಾಕೃತ ಅಂತ ಕರೀತಾರೆ. दूसरा प्रश्न था कि मित्रों, संकेत सिद्धांत के प्रतिपादक कौन है? आप सभी जानते हो कि भाषा सिद्धांत क्या है, और भाषा सिद्धांत के प्रवर्तकों के नाम को भी आपको अच्छी तरह से जानना है. यहाँ से तो एक प्रश्न जरूर पूछा जाता है, और आप सभी को पता ही है कि संकेत सिद्धांत के प्रतिपादक है रूसो. चलिए अगला प्रश्न देखेंगे. प्रश्न संख्या 3 था, मराठी किस अपभ्रंश की भाषा है? देखो, जो अपभ्रंश है, अपभ्रंश की शाखा है, और अपभ्रंश के शाखाओं के साथ उनकी उपभाषा है. आपको ज़रूर से ज़रूर याद करना ही पड़ेगा, क्योंकि यहाँ से भी प्रश्न पूछे जाने की पूरी तरह से संभावना होती है. पूर्वी हिंदी, पश्चिमी हिंदी, मगही, इन सभी अपभ्रंश की शाखा है. यहाँ से यह प्रश्न था कि मराठी किस अपभ्रंश की भाषा है. तो महाराष्ट्री कहा जाता है कि महाराष्ट्री अपभ्रंश की भाषा ही मराठी बोली है. अगला प्रश्न था प्रश्न संख्या 4 पर, राजस्थानी भाषा के नामकरण कर्ता कौन है? ये प्रश्न बहुत ही बढ़िया है, और शायद
यस, विगत परीक्षाओं में यह प्रश्न पूछा भी गया था कि राजस्थानी भाषा के नामकरणकर्ता जॉर्ज ग्रियर्सन थे। अगला प्रश्न है 5वां, अर्धस्वर कौन कौन से है? यस, स्वर और व्यंजनों की जो वर्गीकरण है, खंडे ध्वनि, खंडेतर ध्वनि, आपको पूरी तरह से पता रहना है मित्रों। यहाँ से भी एक प्रश्न और उच्चारण अंग भी है। चलिए, यह वह कहते हैं, यह और वह ये दोनों ही अर्धस्वर के लिए अर्धस्वर ही है। अगला प्रश्न था कि 6ठा प्रश्न, भक्ति काल को 4 शाखाओं में कौन विभाजित किए हैं? अच्छा, ये तो बढ़िया प्रश्न था। भक्ति काल को तो स्वर्ण काल कहा गया है जॉर्ज ग्रियर्सन ने, लेकिन भक्ति काल की जो 4 शाखाओं में विभाजित किया गया है वही है कि रामचंद्र शुक्ल जी। यस, अगला प्रश्न था, यह बहुत ही बढ़िया प्रश्न है, तंत्र न जानो मंत्र न जानो। यस, यह पंक्ति किस संत की है? मैं आपको क्लू ही दे दिया हूँ। संत यानी संत काव्यधारा के प्रतिनिधि कवि मानते हैं कि कबीरदास है। तंत्र न जानो मंत्र न जानो, ये बहुत अच्छी पंक्ति थे कि कबीरदास की पंक्ति है। 8वां प्रश्न था कि रामचरितमानस में कितने कांड है? रामचरितमानस तो राम भक्ति शाखा के प्रतिनिधि कवि तुलसीदास की द्वारा रचित हुई गई अवधी भाषा की रचना भी है और रामचरितमानस में 7 कांड देखने के लिए मिलते हैं। अच्छा, अगला प्रश्न था कि आशा शब्द का तद्भव रूप क्या है? आशा तो तत्सम शब्द है, यानी संस्कृत के समान अर्थ वाला शब्द आशा है। इसकी आशा का तद्भव रूप है कि आस। यस, बहुत ही सरल प्रश्न थे मित्रों, क्योंकि आप लोग यूजी और पीजी कंप्लीशन किए हो, लेकिन इस तरह की छोटे मोटे एक कोई कठिनाई स्तर के प्रश्न तो नहीं है, साधारण के ही प्रश्न हैं। अगला प्रश्न था कि चतुर्वेद किस समास के लिए उदाहरण है? यस, समास पद के पहला पद चतुर। यस, क्या है? संख्यावाचक है, तो फिर यह हो गया कि द्विगु समास। अगला प्रश्न 11 था कि अत्यधिक किस संधि के लिए उदाहरण है? संधि से भी यह प्रश्न पूछा गया था कि अत्यधिक यवर आधे आधे होते हैं, तो इसके लिए कहते हैं कि यन संधि के लिए उदाहरण है अत्यधिक। अगला प्रश्न है कि भला हुआ जो मार या पंक्ति किसकी है? ये बहुत बढ़िया पंक्ति है और ये व्याकरण शास्त्रज्ञ भी थे, व्याकरण पंडित भी थे। यस, सिद्ध हेमचंद्र शब्दानुशासन इनकी रचना है, बहुत ही बढ़िया है। हेमचंद्र की पंक्ति थी। अगला प्रश्न था रीतिकाल के प्रवर्तक कौन है? अलग अलग धारणा है, लेकिन सर्वमान्य धारणा को बताना है कि रीतिकाल के प्रवर्तक चिंतामणि ही है। अगला प्रश्न था प्रश्न संख्या 14, आधुनिक युग का तुलसी किसे कहते हैं? जो HSTR 2015 की जो सिलेबस है, जो पाठ्यक्रम है, इसमें इनके बारे में लगाया गया है। इनके बारे में आपको पूरी तरह से पढ़नी है। मैथिली शरण गुप्त जी को हम आधुनिक युग का तुलसी कहते हैं। तो मित्रों, इस वीडियो के और इसके पूरी तरह से जो क्वेश्चनरी के जो छोटे मोटे स्तर पर मैं आपके साथ जो प्रश्नों को लेकर आया था, इसमें अंतिम प्रश्न है, नहुष नाटक किसका है? मैं आपका टाइम बर्बाद नहीं करना चाहता हूँ। अगले आने वाले सत्र में मैं आपको ग्रुप में अपडेट करता रहूँगा कि किस विषय पर मैं प्रश्नोत्तरी ला रहा हूँ या नोट्स ला रहा हूँ। कुछ तो कुछ आपके HSTR के लिए यूजफुल कंटेंट ही मैं आपको देने के लिए प्रयास करता हूँ। सो भारतेंदु हरिश्चंद्र जी के पिता गिरिधर दास का नाटक था नहुष, और अगले तो और भी 10 प्रश्न थे, लेकिन समय के अभावी से कारण मैं यहाँ से ही समाप्त करना चाहता हूँ। अच्छा लगा है तो एक लाइक, शेयर और कमेंट देने के लिए न भूलिए। मिलता हूँ अगले वीडियो में। बाय बाय।